ಹಲೋ ವೀಕ್ಷಕರೇ, ವೆಲ್ಕಮ್ ಟು ಹರ್ಷಿತಾ ಚಾನೆಲ್. ನಾನು ಹರ್ಷಿತಾ. ಇವತ್ತು ನಾನು ಬೇಬಿ ಫೋಟೋಶೂಟ್ಸ್ಗೆ ಕೃಷ್ಣಾಸ್ ಥೀಮ್ ತೊಗೊಂಡಿದ್ದೀನಿ. ಕೃಷ್ಣ ಜನ್ಮಾಷ್ಟಮಿಗೆ ನನ್ನ ಮಗುಗೆ ಮಾಡಿದೆ, ಮತ್ತು ನಾನು ಅದನ್ನು ರೀಶೂಟ್ ಮಾಡಿ ಎಲ್ಲರಿಗೂ ಹಾಕಬೇಕು ಅಂತ ಹೇಳ್ಕೊಂಡು ಮತ್ತೆ ರೀಕ್ರಿಯೇಟ್ ಮಾಡ್ತಾಯಿದ್ದೀನಿ. ನೋಡ್ತಿದ್ದೀರಲ್ಲ, ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿದೆ, ವೈಟ್ ಬ್ಯಾಕ್ಗ್ರೌಂಡ್ ಸೆಟ್ ಮಾಡಿದೆ. ನಾನು ಕೃಷ್ಣನ ಜನ್ಮದ ಒಂದು ಮೊಮೆಂಟ್ನ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡು ನಮ್ಮನೇಲಿದ್ದಂಥ ಬುಟ್ಟಿನ ತೊಗೊಂಡೆ. ಈ ಬುಟ್ಟಿಯಿಂದ ನಾನು ಕೃಷ್ಣನ ಜನ್ಮ ಹೇಗೆ ವಸುದೇವ ಅವರು ಕೃಷ್ಣನ ತನ್ನ ತಲೆ ಮೇಲೆ ಇಟ್ಕೊಂಡು ಹೊತ್ಕೊಂಬರ್ತಾರೋ ಸಮುದ್ರದ ಮಧ್ಯದಲ್ಲಿ, ಅದನ್ನು ಕ್ರಿಯೇಟ್ ಮಾಡೋದಕ್ಕೆ ಸಮುದ್ರದ ಅಲೆಯಂತೆ ಕೃಷ್ಣನ ನವಿಲ್ಗರಿಗಳನ್ನ ಹಾಸ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಪುಟ್ಟಿನ ಇಟ್ಕೊಂಡು ಫೋಟೋಶೂಟ್ಸ್ಗೆ ಬ್ಯಾಕ್ಗ್ರೌಂಡನ್ನ ಸೆಟ್ ಮಾಡ್ತಿದ್ದೀನಿ. ಕೃಷ್ಣನ ಕತೆ ಗೊತ್ತೇ ಇದೆ ಎಲ್ಲರಿಗೂ. ಕಂಸ ಇರ್ತಾರೆ. ಕಂಸ ಬಂದು ಕೃಷ್ಣನ ಸೋದರ ಮಾವನೇ. ಅವರು ತನ್ನ ತಂಗಿ ದೇವಕಿ ಮಗುವನ್ನು ನನ್ನ ಸಾವಿಗೆ ಕಾರಣ ಆಗುತ್ತೆ ಅಂಥೇಳಿ ಅವರ ಮಕ್ಕಳನ್ನೆಲ್ಲ ಸಾಯಿಸ್ತಾ ಬರ್ತಾ ಇರ್ತಾರೆ. ಅದರಲ್ಲೂ ಅವರ 8ನೇ ಮಗುವಿಂದ ಅವರ ಸಾವು ಅಂತ ಗೊತ್ತಿರೋ ಕಾರಣಕ್ಕೆ ಕೃಷ್ಣನನ್ನೂ ಕೊಲ್ಲಬೇಕು ಅಂತ ಅವ್ರು ಕಾಯ್ತಾ ಇರ್ತಾರೆ. ಬಟ್ ತನ್ನ ಎಲ್ಲ ಮಕ್ಕಳನ್ನ ಕೊಂದುತ್ತಿದ್ದನ್ನು ನೋಡಿ ವಸುದೇವರಿಗೆ ಬೇಜಾರಾಗಿ, ಈ ನನ್ನ ಮಗುವನ್ನು ನಾನು ನಂದನ ಹತ್ರ ಬಿಟ್ಟು ಬೆಳೆಸ್ತೀನಿ ಅಂತ ಹೇಳಿ ಹುಟ್ಟಿದ ತಕ್ಷಣ ಆ ಮಗುವನ್ನು ಕರ್ಕೊಂಡು ಬರ್ತಾರೆ. ಆಗ ಒಂದು ಮ್ಯಾಜಿಕಲ್ ಮೂಮೆಂಟೇ ಕ್ರಿಯೇಟ್ ಆಗುತ್ತೆ. ಒಂದು ನವಿಲ್ಗರಿ ಬಂದು ಆ ಎಲ್ಲರನ್ನ ಮೂಕ ವಿಸ್ಮಿತ ಮಾಡ್ತಾರೆ. ಹಾಗೆ ನವಿಲ್ಗರಿ ಒಂದು ಆ ವಿಷ್ಣುವಿನ ಸ್ವರೂಪವನ್ನು ವಸುದೇವ ಅವ್ರಿಗೆ ತೋರಿಸ್ಬಿಡುತ್ತೆ. ಆಗ ವಸುದೇವನಿಗೆ ಗೊತ್ತಾಗುತ್ತೆ, ನನ್ನ ಮಗ ಏನೇ ಆಗಲಿ ಬೆಳೀತಾನೆ, ನನ್ನ ಈ ಕುಡಿ ನನ್ನ ಕನಸು ಚಿಗುರುತ್ತೆ ಅಂತ ಅವರು ಕರ್ಕೊಂಡು ಬಂದು ನಂದರಾಜನ ಹತ್ರ ಒಪ್ಪಿಸ್ತಾರೆ. ಈ ಕಡೆ ಗೋಕುಲದಲ್ಲಿ ನಂದರಾಜ ತನ್ನ ಮಕ್ಕಳಂತೆ ಬಲರಾಮ ಮತ್ತು ಕೃಷ್ಣ ಇಬ್ಬರನ್ನು ಸಹ ಸಾಕ್ತಾರೆ. ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡ್ತಾ ಬಂದಿರ್ತಾರೆ. ಅವ್ರ ಕೈಲಾದಷ್ಟು ಚೆನ್ನಾಗಿ ಅವ್ರನ್ನ ಬೆಳೆಸ್ತಾರೆ. ತನ್ನ ಮಕ್ಕಳಂತೆ ಅವರನ್ನು ಬೆಳೆಸ್ತಾರೆ. ಯಾರಿಗೂ ಕೂಡ ಅನುಮಾನ ಕೂಡ ಬರದೇ ಇರೋ ರೀತಿ ಅವರನ್ನು ನೋಡ್ಕೋತಾರೆ. ಹಾಗೆ ಅವ್ರ ಜೊತೆಗೆ ರಾಧೆ ಕೂಡ ಬೆಳೀತಾ ಇರ್ತಾಳೆ. ಅವರ ಸ್ನೇಹ ಸಂಬಂಧಗಳು ಹಾಗೆ ಅಷ್ಟು ಸುಂದರವಾಗಿ ಅವರ ಬಾಲ್ಯ, ಕೃಷ್ಣನ ಬಾಲ್ಯನ ನಾವು ನಮ್ಮ ಮಕ್ಕಳಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀವಿ. ಕಾರಣ ಕೃಷ್ಣನ ಆ ತುಂಟತನ, ಆ ಮುಗ್ಧತೆ ಹಾಗೂ ಆ ನೆನಪುಗಳು ಎಲ್ಲವನ್ನು ಆ ಸವಿ ಕನಸುಗಂತೆ ಆ ಒಂದು ಲೋಕವನ್ನೇ ನಮಗೆ ಕಣ್ಮುಂದೆ ತಂದುಬಿಡುತ್ತೆ. ಹಾಗಾಗಿ ಆ ತನ್ಮಯ ಕ್ಷಣಗಳಿಗೋಸ್ಕರ ಎಲ್ಲ ತಾಯಂದರು ಕೂಡ ತನ್ನ ಮಗನಿಗೆ ಕೃಷ್ಣನ ಬಟ್ಟೆನ ಹಾಕ್ತಾರೆ. ನಾನು ಕೂಡ ಕೃಷ್ಣನ ಡ್ರೆಸ್ನ ಹಾಕಬೇಕು ಅಂಥೇಳಿ ಇಲ್ಲಿ ಕಂಫರ್ಟ್ ಝೋನ್ಗೋಸ್ಕರ ಬೆಡ್ಶೀಟ್ ಹಾಕಿ ಪುಟ್ಟಿ ಮೇಲ್ಗಡೆ, ಹಾಗೆ ಪುಟ್ಟಿ ಮತ್ತು ಯಾವುದೇ ಒಂದು ನಾವು ಏನು ಯೂಸ್ ಮಾಡ್ತಿರ್ತೀವಿ ಅದು ಶೇಕ್ ಆಗಬಾರ್ದು, ಹಾಗೂ ಒಂದು ಕರೆಕ್ಟ್ ಪ್ಲೇಸಲ್ಲಿ ಇಟ್ಕೊಂಡ್ರೆ ಮಗುವಿಗೆ ಫೋಟೋ ಶೂಟ್ ಮಾಡಬೇಕಾದ್ರೆ ಎಲ್ಲವೂ ಕೂಡ ಅರೇಂಜ್ಡ್ ಆಗಿದ್ದರೆ ಚೆನ್ನಾಗಿರುತ್ತೆ. ಲುಕ್ ಚೆನ್ನಾಗಿ ಬಂದರೆ ಫೋಟೋಸ್ ಚೆನ್ನಾಗಿ ಬರುತ್ತೆ ಅಂಥೇಳಿ ನಾನು ಎಲ್ಲವನ್ನು ಕೂಡ ಕ್ರಿಯೇಟಿವ್ ಆಗಿ ಅರೇಂಜ್ ಮಾಡ್ಕೋತಿದ್ದೀನಿ. ಸಾಗರದಂಥ ಅಲೆಗಳಂತಿರುವ ಈ ನವಿಲ್ಗರಿ ಮೇಲೆ ಪುಟ್ಟಿಯಲ್ಲಿ ನನ್ನ ಪುಟ್ಟ ಕೃಷ್ಣನನ್ನು ಮಲಗಿಸುವಂಥ ಆಸೆ ನನ್ನಲ್ಲಿದೆ. ಹಾಗೆ ನಾನು ಫ್ಲೂಟ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ನಮ್ಮನೇಲಿ ಒಂದು ಪೈಪ್ ಇತ್ತು, ಅದನ್ನು ತೊಗೊಂಡು ನಾನು ಫ್ಲೂಟ್ ಡೆಕೋರೇಟ್ ಮಾಡಿಕೊಂಡು ಫ್ಲೂಟಾಗಿ ಡಿಸೈನ್ ಮಾಡಿಕೊಂಡು ರೆಡಿ ಮಾಡಿಕೊಂಡೆ. ನಂತರ ಬೇಬಿ ಫೋಟೋ ಶೂಟ್ಸ್ಗೆ ಬಟ್ಟೆ ರೆಡಿ ಮಾಡ್ಕೋತಾ ಇದ್ದೀನಿ. ಡಬಲ್ ಕಲರು ವೇಲ್ನ ತೊಗೊಂಡೆ. ಹಾಗೆ ಸರಗಳು ಮತ್ತು ಕೈ ಕಟ್ಟೋದಕ್ಕೆ ನಾನು ರಾಖಿನ ಯೂಸ್ ಮಾಡಿದೆ. ನೋಡ್ತಿದ್ದೀರಿ ನಾನು ಹೇಗೆ ರೆಡಿ ಮಾಡ್ತೀನಿ ಪಾಪುನ ಅಂತ. ಒಂದು ವೇಲ್ನ ಕಾಂಟ್ರಾಸ್ಟ್ ಕಲರ್ ವೇಲ್ಗಳನ್ನ ತೊಗೊಂಡು ಒಂದು ವೇಲ್ನಲ್ಲಿ ನಾನು ಕಚ್ಚೆ ಕಟ್ತಾಯಿದ್ದೀನಿ. ಒಂದು ಯೆಲ್ಲೋ ಕಲರ್ ವೇಲ್ನ ನಾನು ಕಚ್ಚೆಗೆ ಅಂತ ತೊಗೊಂಡು ಚೂಸ್ ಮಾಡಿಕೊಂಡೆ. ಫೋಟೋಸ್ಗೆಲ್ಲ ಚೆನ್ನಾಗಿ ಬರುತ್ತೆ ಕಲರು ಅಂಥೇಳಿ. ನಾನು ರಿಯಲ್ ಫೋಟೋ ಶೂಟ್ ಮಾಡಿದಾಗ ನನ್ನ ಮಗುವಿಗೆ 3 ಮಂತ್ಸು ಆಗಿರಲಿಲ್ಲ. ಆ ಟೈಮ್ನಲ್ಲಿ ನಾನು ರೆಡ್ ಆ್ಯಂಡ್ ಯೆಲ್ಲೋ ತೊಗೊಂಡಿದ್ದೆ. ಬಟ್ ನಾನು ಇವತ್ತು ಬ್ಲೂ ಕಾಂಬಿನೇಷನ್ ತೊಗೊತಿದ್ದೀನಿ. ಕಲರ್ಸ್ ಕಾಂಬಿನೇಷನ್ ಮೇಲೆ ನಿಮ್ಮ ಫೋಟೋಸ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ ಕಚ್ಚೆ ಹೇಗೆ ಸಿಂಪಲ್ಲಾಗಿ ನಾನು ಕಟ್ಟಿದೆ ಅಂತ. ನೀಟಾಗಿ ಆರ್ಗನೈಸ್ ಮಾಡ್ಕೋತಿದ್ದೀನಿ ಕೂಡ. ಹಾಗೆ ನೋಡ್ತಾ ಇದ್ದೀರಿ ದುಪ್ಪಟ್ಟವನ್ನು ನಾನು ತೊಗೊಂಡಿದ್ದೀನಿ, ಕಾಂಟ್ರಾಸ್ಟ್ ಕಲರ್ ದುಪ್ಪಟ್ಟ. ಇದನ್ನು ನಾನು ಹೇಗೆ ಟೈ ಅಪ್ ಮಾಡ್ತೀನಿ ನೋಡ್ಕೊಳ್ಳಿ. ಈಗ ಮಾಡೋದ್ರಿಂದ ತುಂಬ ಈಸಿಯಾಗಿ ಕೂಡ ಮಾಡ್ಬೋದು. ತುಂಬ ಪಿನ್ ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ, ಮತ್ತು ಬೇಬಿಗೆ ಕೂಡ ಅದು ಕಂಫರ್ಟ್ ಅನಿಸುತ್ತೆ. ನೀಟಾಗಿ ಮಾಡ್ಬೋದು. ಬೇಬಿನ ಹ್ಯಾಂಡ್ಲು ತುಂಬ ಚೆನ್ನಾಗಿ ಮಾಡಬೇಕು. ನಮ್ಮ ಬೇಬಿಯನ್ನು ಹ್ಯಾಂಡ್ಲು ಮಾಡಿ ನನಗೆ ಅಭ್ಯಾಸ ಇದ್ದಿದ್ದರಿಂದ ನಾನು ನಮ್ಮ ಬೇಬಿನ ನೀಟಾಗಿ ಹ್ಯಾಂಡ್ಲು ಮಾಡಿದ್ದೀನಿ. ನೀವು ನಿಮ್ಮ ಬೇಬಿಗೆ ಎಷ್ಟು ಚೆನ್ನಾಗಿ ನೀವು ಹ್ಯಾಂಡ್ಲು ಮಾಡಬಲ್ರಿ ಅನ್ನೋದ್ರ ಮೇಲೆ ನೀವು ಡ್ರೆಸ್ಅಪ್ ಮಾಡುವಾಗ ಬೇಬಿನ ಬ್ಯಾಲೆನ್ಸ್ ಮಾಡಿಕೊಂಡು ಬೇಬಿಗೆ ಯಾವುದೇ ಇರಿಟೇಟ್ ಆಗದೆ ಇರೋ ರೀತಿ ನೀವು ಮಾಡ್ತಾ ಹೋಗ್ಬೋದು. ನೋಡಿದ್ರಲ್ಲ ವೀಕ್ಷಕರು, ಎಷ್ಟು ಸಿಂಪಲ್ಲಾಗಿ ನಾನು ಮೇಲ್ಗಡೆ ಒಂದು ಶಾಲ್ನ ಕಟ್ಟೋದನ್ನು ತೋರಿಸ್ಕೊಟ್ಟೆ ಅಂತ. ಈಗ ನಾನು ಬೇಬೀಸ್ಗೆ ಒಂದು ಸರನ ಸೆಲೆಕ್ಟ್ ಮಾಡಿಕೊಂಡೆ. ಇದು ಒಂದು ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಅಂಥೇಳಿ ನಾನು ಇದನ್ನು ಹಾಕಿದೆ. ಹಾಗೆ ಒಂದು ದೊಡ್ಡ ಹಾರ ಇತ್ತು, ಅದನ್ನು ಡಬಲ್ ಲೇಯರಾಗಿ
ಚಿಕ್ಕದಾಗಿ ಮಾಡಿಕೊಂಡು ನನ್ನ ಮಗುವಿಗೆ ನಾನು ಹಾಕ್ತೆ. ಇವೆಲ್ಲವನ್ನು ಹಾಕ್ಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಬೇಕು. ಮಗುವಿಗೆ ಕಿರಿಕಿರಿ ಆಗ್ಬೋದು ಅಥವಾ ಏನಾದರೂ ಹರ್ಟ್ ಆಗ್ಬೋದು, ಅದಕ್ಕೆ ನೋವಾಗ್ಬೋದು. ತುಂಬ ಹುಷಾರಾಗಿ ಇವೆಲ್ಲವನ್ನು ಮಾಡಿ ಎಲ್ಲರೂ ಕೂಡ ನಿಧಾನಕ್ಕೆ ಮಾಡಿ ಹಾಗೂ ಆದಷ್ಟು ಮಗುವಿಗೆ ತೊಂದರೆ ಆಗದೇ ಇರೋ ರೀತಿ ಮಾಡಿ ನಿಮ್ಮ ಮಗುವಿಗೆ ಹೇಗೆ ಸೇಫೋ ಹಾಗೆ ಮಾಡಿ. ನಾನು ರಾಖಿನ ತೊಗೊಂಡಿದ್ದೀನಿ ಇಲ್ಲಿ ತೋಳ್ಬಂದಿಗೆ ಅಂತೇಳಿ. ಇದು ತುಂಬ ಚೆನ್ನಾಗೂ ಕಾಣುತ್ತೆ ಮತ್ತು ಸಿಂಪಲ್, ನಮ್ಮ ಮನೇಲಿ ಇದ್ದೇ ಇರುತ್ತೆ, ಯೂಶ್ವಲಿ ಎಲ್ಲರಿಗೂ ಸಿಗುತ್ತೆ ಅಂಥೇಳಿ ನಾನು ರಾಖಿನ ತೊಗೊಂಡು ರಾಖಿಯಿಂದ ಈಗ ಮಾಡಿದೆ. ಹಾಗೆ ಬೊಟ್ಟಿಡ್ತಿದ್ದೀನಿ ನೋಡಿ, ಒಂದು ರೆಡ್ ಬೊಟ್ಟು ಹಾಗೂ 2 ವೈಟ್ ಬೊಟ್ಟು ಅಂದರೆ ನಾಮದ ರೂಪದಲ್ಲಿ ನಾನಿಲ್ಲಿ ಇಟ್ಟೆ ಮಗುವಿಗೆ. ನಂತರ ಒಂದು ಹಾರವನ್ನು ಹಾಕಿ ನಮ್ಮ ಮನೇಲೇ ಇದ್ದಂಥ ಒಂದು ಬಟ್ಟೆ ಯೂಸ್ ಮಾಡಿಕೊಂಡು ಇಲ್ಲಿ ಪೇಟವನ್ನಾಗಿ ಕಟ್ತೆ. ತುಂಬ ದೊಡ್ಡ ಮಕ್ಕಳಾದರೆ ನಾವು ಕಿರೀಟ ಆ ಥರ ಎಲ್ಲ ಯೂಸ್ ಮಾಡ್ಬೋದು. ಚಿಕ್ಕ ಮಕ್ಕಳಿಗೆ ಇದೇ ಚೆಂದ. ನೋಡಿದ್ರಲ್ಲ ಎಷ್ಟು ಕ್ಯೂಟಾಗಿದ್ದಾನೆ ನನ್ನ ಮಗ. ನೀವು ಕೂಡ ಹೀಗೆ ಫೋಟೋಶೂಟ್ಸ್ ಮಾಡಿ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.